ನಮಸ್ತೆ ಸ್ನೇಹಿತರೆ, ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಲ್ಲ, ಚೆನ್ನಾಗಿದ್ದೀರ ಅನ್ಕೊಂಡು ಇವತ್ತಿನ ವಿಡಿಯೋ ಮಾಡ್ತಾಯಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಈ ಸಲ ನಾನು ಯಾವ ಥರ ಬ್ಲೌಸ್ ಸ್ಟಿಚ್ ಮಾಡೋದು ಅಂತ ಮಾಡಿಸ್ತಾ ಇದ್ದೀನಿ ನೋಡಿ. ಇದು ಒಬ್ಬದೇ ಕಸ್ಟಮರ್ದಾಗಿರುತ್ತೆ. 3 ಬ್ಲೌಸ್ ಆಗಿರುತ್ತೆ. ಬ್ಲ್ಯಾಕು, ಗ್ರೀನು, ಪಾಚಿ ಗ್ರೀನ್ ಕಲರ್ ಆಗಿರುತ್ತೆ. ನಾರ್ಮಲ್ಲು ನೆಕ್ಕಿಗೆ ಪೈಪಿಂಗ್ ಮಾತ್ರ ಮಾಡಿದ್ದೀನಿ. ಇದಕ್ಕೂ ಸಹ ಅಷ್ಟೇ ಅವರು ಕಾಂಟ್ರಾಸ್ಟ್ ಆಗಿ ಪೈಪಿಂಗ್ ಮಾಡಿ ಅಂತ ಹೇಳಿದರು. ಮೆರೂನ್ ಕಲರು ಮತ್ತು ಪರ್ಪಲ್ ಕಲರ್ಗೆ ಬ್ಲೌಸ್ಗೆ ಪೈಪಿಂಗ್ ಮಾಡಿದ್ದೀನಿ. ಗೋಲ್ಡ್ ಕಲರಲ್ಲಿ ರೌಂಡ್ ನೆಕ್ಕಲ್ಲಿ ಮಾಡಿರ್ತೀನಿ ಡಿಸೈನ್. ಇದು ಈ ಕಸ್ಟಮರು ನಮಗೆ ಈಗ ಬರೋ ಕಸ್ಟಮರ್ಸ್ ಎಲ್ಲನೂ ಆಲ್ಮೋಸ್ಟು ಥ್ರೆಡ್ ಪೈಪಿಂಗ್ ಮಾಡಿಸ್ಕೊಳ್ತಾರೆ. ಇವರಿಬ್ಬರಿಗೂ ಸಹ ನಾನು ಥ್ರೆಡ್ ಪೈಪಿಂಗ್ ಮಾಡಿದ್ದೀನಿ ನೋಡಿ. ಇದು ಒಂದು ಬ್ಲೌಸ್ ಆಗಿರುತ್ತೆ. ಇದು ಆರೆಂಜ್ ಕಲರ್ ಸ್ಯಾರಿ ಆಗಿರುತ್ತೆ. ಬ್ಲೌಸ್ ಪೀಸ್ ಬಂದು ಮೆರೂನ್ ಕಲರ್ ಆಗಿರುತ್ತೆ. ನನಗೆ ಸ್ಯಾರಿ ಕಲರು ಲೇಸ್ ಹಾಕ್ಕೊಡಿ ಅಂತ ಹೇಳಿದರು. ಇದು ಸ್ಟೋನ್ ಲೇಸ್ ಬರುತ್ತೆ. ಇದು ಫ್ರಂಟು ಬ್ಯಾಕಿಗೆ ಮಾತ್ರ ಹಾಕಿದ್ದೀನಿ. ಸ್ಲೀವ್ಗೇನು ಬೇಡ ಅಂತ ಹೇಳಿದರು. ಇದೊಂದು ಬ್ಲೌಸ್ ಆಗಿರುತ್ತೆ. ಗ್ರೀನ್ ಕಲರ್ ಬ್ಲೌಸ್ ಆಗಿರುತ್ತೆ. ಇದು ನನಗೆ ಮೇಲುಗಡೆ ಈ ಥರ ನೆಕ್ ಡಿಸೈನ್ ಮಾಡಿಕೊಡಿ ಅಂತ ಹೇಳಿದರು. ಅದೇ ಥರನೇ ಮಾಡಿದ್ದೀನಿ. ಸ್ಲೀವ್ಗೆ ಪ್ಲೈನ್ ಬರುತ್ತೆ, ಫ್ರಂಟು ಬ್ಯಾಕು ಡಿಸೈನ್ ಬರುತ್ತೆ. ಇದ್ರ ಮುಂದೆ 1 ಡಾಟ್ ಬ್ಲೌಸ್. ಇದು ಅಳತೆ ಬ್ಲೌಸಲ್ಲೂ ಅದೇ ಇತ್ತು. ಇದೊಂದು ಬ್ಲೌಸ್ ಆಗಿರುತ್ತೆ. ಗ್ರೀನ್ ಕಲರ್, ಡಾರ್ಕ್ ಗ್ರೀನ್ ಕಲರಲ್ಲಿ. ಇದು ಬ್ಲೌಸ್ ಬಂದು ಡಾರ್ಕು ಬ್ಲೂ ಕಲರ್ ಆಗಿರುತ್ತೆ. ಅವರು ಪೋಟ್ಲಿ ಬಟನ್ಸ್ ಹಾಕಿ ಸ್ಲೀವ್ಗೆ ಮತ್ತು ಫ್ರಂಟ್ ಬ್ಯಾಕಿಗೆ ಅಂತ ಹೇಳಿದರು. ಸ್ಲೀವ್ಗೆ ಮತ್ತು ಫ್ರಂಟಿಗೆ ಬ್ಯಾಕಿಗೆ ಎಲ್ಲ ಹಾಕಿದ್ದೀನಿ ಇದಕ್ಕೆ. ಸ್ಲೀವ್ಗೆ ಸ್ಟ್ರೈಟ್ ಬಫ್ ಒಂದು 4 ಬಫ್ ಕೊಟ್ಟಿದ್ದೀನಿ ಮೇಲೆ. ತುಂಬ ಚೆನ್ನಾಗಿತ್ತು ಡಿಸೈನ್ ಇದು ನೋಡಿ. ಸ್ಲೀವ್ ಸಹ ಪೋಟ್ಲಿ ಬಟನ್ಸ್ ಬಂದಿದೆ. ಫ್ರಂಟ್ ಒಂದು ಸೈಡ್ ಪೋಟ್ಲಿ ಬಟನ್ಸ್ ಹಾಕಿದ್ದೀನಿ. ಇದು ನಾರ್ಮಲ್ಲು ಬೆಲ್ಟ್ ಬಂದಿರುತ್ತೆ. ಇದು ಸ್ಯಾರಿ ಬ್ಲೌಸ್ ಆಗಿರುತ್ತೆ. ಇದು ತುಂಬ ಚೆನ್ನಾಗಿತ್ತು. ಪೋಟ್ಲಿ ಬಟನ್ ಕಲರ್ ಕಾಂಬಿನೇಷನು ಅಷ್ಟೇ. ಇದು ಒಂದು ಸಿಂಪಲ್ ವರ್ಕ್ ಬ್ಲೌಸ್ ಆಗಿರುತ್ತೆ. ವರ್ಕ್ ಮಾಡಿ ಸ್ಟಿಚ್ ಮಾಡಿದ್ದೀನಿ. ಇದಕ್ಕೆ ಸ್ಲೀವ್ಗೇನು ಬೇಡ ಅವರು, ನನಗೆ ಫ್ರಂಟು ಬ್ಯಾಕ್ ಮಾತ್ರ ಅಂತ ಹೇಳಿದರು. ಅವ್ರಿಗೆ ಫ್ರಂಟು ಬ್ಯಾಕ್ ಮಾತ್ರ ಮಾಡಿದ್ದೀನಿ. ಗೋಲ್ಡ್ ಕಲರಲ್ಲಿ ಮಾಡಿದ್ದೀನಿ. ಇದನ್ನು ಸ್ವಲ್ಪ ಹೈಲೈಟಾಗಿ. ಇದು ಬ್ಲೌಸ್ ಇದು ಸ್ಯಾರಿ ಬಂದು ಒಂಥರ ಲೈಟ್ ಗ್ರೀನ್ ಗೋಲ್ಡ್ ಕಲರ್ ಥರನೇ ಇತ್ತು. ಗೋಲ್ಡ್ ಕಲರು ಮತ್ತು ನಾರ್ಮಲ್ ಗೋಲ್ಡ್ ಕಲರ್ ಎರಡೂ ಹಾಕಿ ಇದಕ್ಕೆ ವರ್ಕ್ ಮಾಡಿದ್ದೀನಿ. ಇವಾಗ ನೋಡಿ, ಇದು ಒಂಥರ ಗ್ರೀನ್ ಕಲರ್ ಕಾಣಿಸ್ತಾ ಇತ್ತು. ಅದೇ ಥರ ವರ್ಕ್ ಮಾಡಿದ್ದೀನಿ. ಇದು ಒಂದು ಬ್ಲೌಸ್ ಆಗಿರುತ್ತೆ ನೋಡಿ. ಇದು ಕಸ್ಟಮರು ನಮಗೆ ಹಳೆ ಸೀರೆ ತೊಗೊಂಡು ಬಂದು ಅದಕ್ಕೆ ಮ್ಯಾಚ್ ಮಾಡೋ ಥರ ವರ್ಕ್ ಮಾಡಿಕೊಡಿ ಅಂತ ಹೇಳಿದರು. ಸ್ಯಾರಿಯಲ್ಲಿ ಕಲರ್ ಕಾಂಬಿನೇಷನು ಎರಡೂ ಇತ್ತು, ಮತ್ತು ಪಿಂಕ್ ಕಲರು ಮತ್ತು ಗ್ರೀನ್ ಕಲರು. ಅವರು ಡಿಸೈನ ನನ್ನ ಚಾಯ್ಸ್ಗೆ ಒಪ್ಪಿಸ್ಬಿಟ್ಟಿದ್ರು, ನೀವು ಯಾವುದಾದ್ರು ಡಿಸೈನ್ಸ್ ಮಾಡಿ. ಸ್ಯಾರಿ ಬ್ಲೌಸ್ ಪೀಸು ಪ್ಲೈನ್ ಇರೋದ್ರಿಂದ ನನಗೆ ಸ್ಲೀವಲ್ಲೂ ಲೈನ್ ಬೇಕು, ಮೇಲೇನೂ ಫ್ಲವರ್ ಬೇಕು ಅಂತ ಹೇಳಿದರು. ಅಲ್ಲಲ್ಲಿ ಸ್ಲೀವ್ಗೆ ಒಂದು ಬುಟ್ಟಾಸ್ ಬೇಕು ಅಂತ ಸಹ ಹೇಳಿದರು. ಸ್ಲೀವಿಗೆ ಅಲ್ಲಲ್ಲಿ ಒಂದು 2 ಕಲರಲ್ಲೂ ಬುಟ್ಟಾಸ್ ಹಾಕಿದ್ದೀನಿ. ಮತ್ತು ಒಂದು ಚಿಕ್ಕದಾಗಿ ಒಂದು 3 ಫ್ಲವರ್ ಬರೋ ಥರ ಹಾಕಿದ್ದೀನಿ. ಕೆಳಗಡೆನೂ ಸಹ ಮಾಮೂಲಿ ಲೈನ್ ಹಾಕಿ ಕಟ್ ವರ್ಕ್ ಡಿಸೈನ್ ಮಾಡಿದ್ದೀನಿ. ಇದು ಕಸ್ಟಮರು ನಮಗೆ ಸ್ಟಿಚಿಂಗು ಸಹ ಸ್ಟಿಚಿಂಗು ಎರಡೂ ನಮಗೆ ಹೇಳಿದರು. ಅದಕ್ಕೆ ಎರಡನ್ನೂ ಮಾಡಿದ್ದೀನಿ. ಅದೇ ಫ್ರಂಟ್ ಬ್ಯಾಕಿಗೇನು ಡಾಟ್ ಇಟ್ಟಿಲ್ಲ ನಾನು. ಸ್ಲೀವ್ ಮಾತ್ರ ಪಿಂಕ್ ಕಲರು ಮತ್ತು ಗ್ರೀನ್ ಕಲರ್ 2 ಕಲರಲ್ಲಿ ಡಾಟ್ ಇಟ್ಟಿದ್ದೀನಿ. ಗೋಲ್ಡ್ ಕಲರಲ್ಲಿ ಡಾಟ್ ಇಟ್ಟರೆ ಕಾಣಲ್ಲ ಅಂದ್ಬಿಟ್ಟು ನಾನು ಈ 2 ಕಲರ್ ಥ್ರೆಡ್ ತೊಗೊಂಡು ಡಿಸೈನ್ ಮಾಡಿದ್ದೀನಿ. ಇವಾಗ ನೋಡಿ, ಇದು ಬ್ಯಾಕು ಸ್ಲೀವ್ ನೋಡಿ ಎಷ್ಟು ಕಲರ್ ಚೆನ್ನಾಗಿ ಕಾಣಿಸ್ತಾ ಇದೆ. ಇದೊಂದು ಬ್ಲೌಸ್ ಆಗಿರುತ್ತೆ. ಇದು ಸಿಮೆಂಟ್ ಕಲರ್ ಬ್ಲೌಸ್ ಆಗಿರುತ್ತೆ. ಸ್ಯಾರಿ ಬಂದು ಬ್ಲೂ ಕಲರ್ ಆಗುತ್ತೆ. ಸೇಮ್ ಹಳೆ ಸೀರೆಗೆ ಮ್ಯಾಚ್ ಮಾಡೋ ಥರನೇ ಮಾಡಿ ಅಂತ ಹೇಳಿದರು. ಇದು 2 ವರ್ಕ್ ಬ್ಲೌಸು ಒಬ್ಬದೇ ಕಸ್ಟಮರ್ದಾಗಿರುತ್ತೆ. ಇದಕ್ಕೆ ರಂಗೋಲಿ ಡಿಸೈನ್ ಮಾಡಿದ್ದೀನಿ ನೋಡಿ. ಸೆಂಟ್ರಲ್ಲಿ ಸ್ಯಾರಿ ಯಾವ ಕಲರ್ ಇದೆ ಆ ಕಲರಲ್ಲಿ ಫಿಲಪ್ ಬರ್ತಾ ಹೋಗಿದ್ದೀನಿ. ಇದಕ್ಕೂ ಸಹ ಬ್ಲೌಸ್ ಪೀಸು ಪ್ಲೈನ್ ಆಗಿರೋದ್ರಿಂದ ಲೈನ್ಸ್ ಕೆಳಗಡೆ ಲೈನ್ ಹಾಕಿ ಅದ್ರ ಮೇಲೆ ಒಂದು ಫ್ಲವರ್ ಹಾಕಿದ್ದೀನಿ. ಅಲ್ಲಲ್ಲಿ ಒಂದೊಂದು ಡಾಟ್ ಇಟ್ಟಿದ್ದೀನಿ. ಸ್ಲೀವ್ ಮಾತ್ರ ಹೈಲೈಟ್ ಮಾಡಿದ್ದೀನಿ. ಬ್ಯಾಕಿಗೆ ಫ್ರಂಟಿಗೆ ಏನು ಡಾಟ್ ಇಟ್ಟಿಲ್ಲ. ಸ್ಲೀವ್ ಸ್ವಲ್ಪ ಹೈಲೈಟ್ ಮಾಡಿ ಅಂತ ಕಸ್ಟಮರೇ ಹೇಳಿದರು ನಮಗೆ. ಸ್ಲೀವ್ ಸ್ವಲ್ಪ ಗ್ರ್ಯಾಂಡಾಗಿ ಬರಬೇಕು ಅಂತ ಹೇಳಿದರು. ಅದಕ್ಕೆ ಸ್ಲೀವ್ಗೆ ಗ್ರ್ಯಾಂಡಾಗಿಯೇ ಕೆಳಗಡೆ ಒಂದು ಲೈನ್ ಹಾಕಿ ಫ್ಲವರ್ ಹಾಕಿ ಅಲ್ಲಲ್ಲಿ ಒಂದು ಡಾಟ್ ಇಟ್ಟಿದ್ದೀನಿ. ಇದು ಫೋಟೋದಲ್ಲಿ ನೋಡೋಕ್ಕೆ ಸ್ವಲ್ಪ ಡಲ್ಲಾಗಿ ಕಾಣಿಸುತ್ತೆ, ರಿಯಲಾಗಿ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಕಸ್ಟಮರು ನನಗೆ ಇದನ್ನು ಕಟ್ ವರ್ಕ್ ಡಿಸೈನಲ್ಲಿ ಮಾಡಿಕೊಡಿ ಅಂತ ಹೇಳಿದರು. ಸ್ಲೀವ್ಗೇನು ಬೇಡ, ನನಗೆ ಬ್ಯಾಕ್ ಮಾತ್ರ ಮಾಡಿಕೊಡಿ ಅಂತ ಹೇಳಿದರು. ಸ್ಯಾರಿ ಬಂದು ನೋಡಿ ಯೆಲ್ಲೋ ಕಲರ್ ಆಗುತ್ತೆ. ಲೆಮನ್ ಯೆಲ್ಲೋ ಕಲರ್ ಆಗಿರುತ್ತೆ. ಲೆಮನ್ ಯೆಲ್ಲೋ ಕಲರಲ್ಲಿ ಕಟ್ ವರ್ಕ್ ಡಿಸೈನ್ ಮಾಡಿದ್ದೀನಿ. ಸ್ಲೀವ್ಗೆ ಸ್ಯಾರಿಯಲ್ಲಿ ಯಾವ ಕಲರ್ ಇದೆಯೋ ಆ ಕಲರಲ್ಲಿ ಪೈಪಿಂಗ್ ಮಾಡಿದ್ದೀನಿ ನಾನು. ಇದಕ್ಕೆ ಅವ್ರಿಗೆ ಸ್ಲೀವ್ಗೂ ಅದೇ ಥರ ಮಾಡ್ಕೊಡ್ತೀನಿ ಅಂತ ಹೇಳಿದೆ. ಈ ಕಸ್ಟಮರು ಬೇಡ, ಜಾಸ್ತಿ ಓವರ್ ಆಗಿಬಿಡುತ್ತೆ, ಸಾಕು ನನಗೆ ಬ್ಯಾಕಲ್ಲಿ ಮಾತ್ರ ಮಾಡಿಕೊಡಿ ಅಂತ ಹೇಳಿದರು. ಬ್ಯಾಕಲ್ಲಿ ಮಾಡಿಕೊಟ್ಟಿದ್ದೀನಿ ನೋಡಿ. ಇದು 4 ಬ್ಲೌಸಿಗೆ ಒಬ್ಬದೇ ಕಸ್ಟಮರ್ ಆಗಿರುತ್ತೆ. ಇದು ಸಿಂಗಲ್ ಕಟೋರಿ ಬ್ಲೌಸ್ ಆಗಿರುತ್ತೆ. ಈ ಕಸ್ಟಮರು ಸುಮಾರು ಒಂದು 2-3 ವರ್ಷದಿಂದ ನಮ್ಮ ಹತ್ರನೇ ಸ್ಟಿಚ್ ಮಾಡಿಸ್ತಾ ಇದ್ದಾರೆ. ಇವರು ಒಂದೊಂದು ಸಲ ಬಂದರೆ 4 ಬ್ಲೌಸು 5 ಬ್ಲೌಸು ಆ ಥರ ಸ್ಟಿಚ್ ಮಾಡಿಸ್ತಾರೆ ನೋಡಿ. ಫ್ರಂಟಲ್ಲಿ ಸಿಂಗಲ್ ಕಟೋರಿ ಆಗಿರುತ್ತೆ. ಸ್ಲೀವ್ ಬಂದು ಒಂದು 7 ಇಂಚು ಉದ್ದ ಆಗಿರುತ್ತೆ. ಇವರು 4 ಬ್ಲೌಸ್ ಸ್ಟಿಚ್ ಮಾಡಿಸಿದ್ರು.
ಈ ಕಸ್ಟಮರ್ ಅಷ್ಟೇ ನಾರ್ಮಲ್ ಬ್ಲೌಸನ್ನ 5 ಬ್ಲೌಸ್ ಸ್ಟಿಚ್ ಮಾಡಿಸ್ಕೊಂಡಿದ್ರು, ಆದರೆ ಶಾಪಲ್ಲಿ 2 ಇರೋದ್ರಿಂದ ನಾನು 3 ಮಾತ್ರ ವೀಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಈ ಕಸ್ಟಮರು ನೋಡಿ ನನಗೆ ಬ್ಯಾಕಲ್ಲಿ ಒಂದು ಲೇಸ್ ಹಾಕ್ಕೊಡಿ, ಡೋರಿ ಕಟ್ಕೊಡಿ, ಡೋರಿಗೆ ಏನಾದ್ರು ಒಂದು ಫ್ಲವರ್ ಮಾಡಿ ಅಂತ ಹೇಳಿದರು. ಅದಕ್ಕೆ ಅವ್ರಿಗೆ ಡೋರಿ ಫ್ಲವರ್ ಮಾಡಿದ್ದೀನಿ. ಇದು ನಾರ್ಮಲ್ಲು ಪೈಪಿಂಗ್ ಬ್ಲೌಸ್ ಆಗಿರುತ್ತೆ. ಯಾವ ಥರ ಬಂದಿದೆ ಸ್ಟಿಚಿಂಗ್ ಬ್ಲೌಸು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.